ಅಯ್ಯೋ ಅಮ್ಮ, ನಿಂಗೆ ಎಂತ ಆಗಿದೆ? ಆ ಥರ ಬೆಳ್ಳುಳ್ಳಿ ಅದು ಸಿಪ್ಪೆ ಸುಲಿದಿಡ್ತಾ ಇದ್ದೀಯಲ್ಲ, ಎಂತಕ್ಕೆ ಅಷ್ಟೊಂದು ಸಿಪ್ಪೆ ಸುಲಿಯೋದು ನೀನು? ಆ ಉಗುರು ಎಂತಕ್ಕೆ ಬರ್ತದ ಮರತಿ? ಒಂದು ರಾಶಿ ಮಾಡಿಟ್ಟಿಯಪ್ಪ, ಎಂತ ಒಣಸಿಟ್ಕೋತೀಯಾ? ಸಾಕು ಸುಮ್ಮನೆ ಕೂತ್ಕಳೆ, ಪ್ರವಾಸಿ ಮಾಡ್ತದೆ. ಒಣಸಿಟ್ಕೊಳೋದಾದ್ರೆ ಹಾಗೆ ಒಣಸಿಟ್ಕೊಳಕ್ಕೆ ಬರಲ್ಲ, ಇದು ಮಾಡ್ಬೇಕಾ? ಸಿಪ್ಪೆ ಸುಲಿಡ್ಬೇಕಾದ? ಮತ್ತು ನೀ ಎಂಥದ್ದು ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂದಲೆ ಅದಕ್ಕೆ ಬಿಡಿಸಿಡೋದು ಬೇಡ. ಗೀ ರೈಸ್ ಮಾಡೋಕ್ಕೆಲ್ಲ ಬಿಡಿಸಿದಲ್ಲ, ಹಂಗಂತ ಬಿಡಿಸಿಟ್ಟೆ. ನೀನು ಇಲ್ಲಿ ಸಾಮಾನು ಖಾಲಿ ಆಗ್ತದೆ ಅಂತೇಳಿ ಕೈ ಹಿಡಿಬೇಡ, ಒದುವಾಗ ಹಾಕಿ ಮಾಡು, ಘನ ಮಾಡು. ಒಂದು ಅಚ್ಚಿಗೆ ಇದು ಚಿಕನ್ ತಂದಿದ್ದು ಇಟ್ಟೇನೆ, ಸಾಂಬಾರು ಮಗನೆ ಬೇರೆ ಬೇರೆ ಮಾಡು. ಒಂದು ಎಂಥದ್ದು ಕಬಾಬ್ ಅಂತ ಮಾಡ್ತೀಯಲ್ಲ ಅದಕ್ಕೆ ಬೇರೆ ಮಾಡು, ಬಿರಿಯಾನಿಗೆ ಬೇರೆ ಮಾಡು, ಒಂದು ಸಾರು ಮಾಡೋಣ ಸಾಕಲ್ಲ. ಅಲ್ಲ ಬರೀ ಖಾರ ಹಾಕಿ ಮಾಡ್ತೀವಲ್ಲ ಅದನ್ನೊಂದು ಮಾಡ್ಬೇಕಾ? ಅಯ್ಯೋ 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 ಅಮ್ಮ, ಸಾಕನೆ, ಇದು ಎಂತಕ್ಕೆ ಈ ಥರ ಮಾಡ್ತಿದ್ದೀಯಾ? ಒಂದು ಪಕ್ಷ ಚಿಕನ್ ಬಿರಿಯಾನಿ ಮಾಡೋದಾರು ಬೆಳ್ಳುಳ್ಳಿ ಅಷ್ಟು ಬೇಡ ಅಮ್ಮ. ಎಂತ ಬರೀ ಬೆಳ್ಳುಳ್ಳಿನೇ ಹಾಕಿ ಮಾಡೋದಾ? ಬೆಳ್ಳುಳ್ಳಿ ಬಿರಿಯಾನಿನ ಹೆಂಗೆ ಕಡಿಕೆ? ನೀ ಮಾರತಿ, ಚಿಕನ್ ತಂದ ಆತಪ್ಪ, ಎಲ್ಲಿಟ್ಟಾರೇನ ಅದೇ ಕೇಳಬೇಕು ಅಂತ ಮಾಡಿದ್ದೆ. ಒಳ್ಳೆ ಹಚ್ಚಿಗೆ ಇಟ್ಟಾರೆ, ದೊಡ್ಡ ಕುಕ್ಕರ್ ಒಳಗೆ ಹಾಕಿ ಮುಚ್ಚಿಟ್ಟಿನಿ ನೋಡು. ಅಂದು ಬೆಕ್ಕೇನು ಸ್ವಲ್ಪ ಉರಿತದಂತ ಮಾಡಿಯಾ? ತಗೊಂಡೋಗು, ಒಳ್ಳೆ ತಾಳ್ದ ದೊಡ್ಡ ತಂಬಳಿಗೆ ನೀರು ಹಾಕಿಟ್ಟಿರು, ನಾನು ಕಡೆಗೆ ತಗೊಂಡೋಗಿ ಚೆಲ್ಲಿ ಬರ್ತೀನಿ. ನೀ ಯಾರಿಗೆ ಹೋಗೋದೇ ಬೇಡ ಮರತೆ. ಅಲ್ಲ ಕಾಗಿ ಹಿಂಸ್ಕೊಂಡ್ರೆ ಮತ್ತೊಂದು ಅಂತ ಹೇಳೋಕೆ ಶುರು ಮಾಡ್ತದೆ. ನೀ ಇಲ್ಲಿ ಬಂದು ಮಕ್ಕ ಸಣ್ಣ ಮಾಡಿಸಿ ತುಟ್ಕೊತೀಯ. ಒಂಚೂರು ಬೇಗ ಮಾಡಿ ಮಗನೆ, ಅವ್ರು ಬರೋದ್ರೊಳಗೆ ಎಲ್ಲ ಸಮ್ ಮಾಡಿ ಇಟ್ಟರೆ ನಾ ಇಟ್ಟು ಇಳ್ಸೋದು ನಾ ಮಾಡ್ತೀನಿ. ನೀವು ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಕ್ಕಾಗ್ತದೆ. ಅದು ಇದು ಅಲ್ಲಿಗೆ ಹೋದ್ಮೇಲೆ ಎಲ್ಲಿ ಮಾತಾಡೋಕ್ಕೆ ಪುರ್ಸೊತ್ತು ಸಿಕ್ಕಲ್ಲ ನಿಮಗೆ. ಏನು ಎತ್ತ ಅಂತ ಒಂಚೂರು ಮಾತಾಡ್ಕೊಳಕ್ಕಾಗ್ತದೆ. ಬೇಗ ಬೇಗ ಎಲ್ಲ ಮಾಡಿ ಸಮ್ ಮಾಡಿಡು. ಸುಮ್ಮನೆ ಇರಮ್ಮ, ಮಾತಾಡೋಕ್ಕೆ ಅಂತ ಅದೇ. ಅಲ್ಲಿ ಹೋದ್ಮೇಲೆ ಮಾತಾಡೋಕ್ಕೆ ಪುರ್ಸೊತ್ತು ಸಿಕ್ಕದೆ ಎಂತ ಮರತಿ? ಮಾತಾಡ್ಬೋದು, ನಾನು ಮಾತು ಗೀತ ಆಡೋಕ್ಕೆ ಹೋಗಲ್ಲ. ನೀ ಬಂದಮೇಲೆ ಕಡೆಗೆ ಹೋಗು, ಅಲ್ಲಿ ಕುತ್ಕೊಂಡು ಮಾತಾಡು ಅಂತ ನಂಗೆ ಮಾತ್ರ ಬಲವಂತ ಮಾಡೋಕ್ಕೆ ಬರಬೇಡ ನೋಡು, ಹೇಳಿನಮ್ಮ. ಮತ್ತು ನೀನು ಬೇಜಾರು ಮಾಡ್ತೀಯ ಮನಸ್ಸಿಗೆ. ನಂಗೆ ಒಂದು ಆಶ್ಚರ್ಯ ಅಂದರೆ, ಇವ್ರು ಕಂಡ್ರೆ ಅಷ್ಟು ಸಿಡಿ ಸಿಡಿ ಅಂತಿದ್ದೆ, ಮನೆಗೆ ಬರ್ತಾರೆ ಅಂದರೆ ಅಷ್ಟು ಸಿಟ್ಟು ಮಾಡ್ಕೊತಿದ್ದೆ. ಈಗೇನಮ್ಮ ಉಪಚಾರ ಇಷ್ಟು ಜೋರು ದೊಡ್ಡ ಅಡುಗೆಗೆ? ಯಾಕೆ ಈ ಬದಲಾವಣೆ ಅಂತ? ನಂಗೆ ಖುಷಿಯಾಗಲಿ ಅಂತನಾ? ಇಲ್ಲೇ ನಾ ಯಾವಾಗ ಹಂಗೆ ಮಾಡಿದ್ದೀನಿ ಹೇಳೋದು ನೋಡಿದ್ರೆ ಅವ್ರಿಗೆ ಅಂಥದ್ದು ಮಾಡಲೇ ಇಲ್ಲ, ಇಕ್ಕಲೇ ಇಲ್ಲ ಅನ್ಬೇಕು. ಎಲ್ಲ ಹಿಂಗೆ ಒಂಚೂರು ಮನೇಲಿ ಇದಾತಿರಷ್ಟೊತ್ತಿಗೆ ಸಿಟ್ಟು ಬಂದಿರ್ತಿತ್ತಲ್ಲ, ಸ್ವಲ್ಪ ಸಿಟ್ಟು ಮಾಡ್ದಂಗೆ ಮಾಡಿರ್ಬೋದು. ಹಂಗಂತೇಳಿ ಅವ್ರನ್ನೇನು ಇದು ಮಾಡಿನ ನಾನು? ಅದು ಸಿಟ್ಟು ಮಾಡ್ತಿದ್ನೇನೋ ಈಗಲೂ. ನನಗೆ ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಅವ್ರನ್ನ ನೋಡಿನಲ್ಲ, ನೀವು ಒಳಗೆ ಮುಳ್ಕೊಂಡಿದ್ದೆ ಸರಿತಾ. ಹೊರಗಡೆ ಅವ್ರೊಂಥರ ಎಷ್ಟು ಗೋಳಾಟ್ಯಾರೆ, ಏನು ಮಾಡ್ಯಾರೆ ಅಂಥೇಳಿ ಭಾಳ ಇದು ಮಾಡ್ಯಾರೆ. ನೀನು ಆಪರೇಷನ್ ಆಗಿ ಹೊರಗೆ ಬರೋ ತನಕ ಜೀವದಲ್ಲಿ ಇರ್ಲಾಗತ್ತೆ. ಒಂದು ಲೋಟ ಎಂತಾರೆ ಕುಡ್ಕೋಬಲ್ಲಿ ಅಂದರೆ ಹೋಗ್ಲ ಮನ್ಸಯ್ಯ, ಅಷ್ಟು ಇದು ಮಾಡ್ಯಾರೆ. ನಂಗೆ ಅಲ್ಲೊಂದು ನಂಬಿಕೆ ಬಂದು ಹೋಗಿದೆ ಸರಿತಾ. ಅಂಥವ ಜಗಳದೊಂದು ಯಾರ ಮನೇಲಿ ಆಗಲ್ಲ ಹೇಳು, ಬರ್ತಿರ್ತವೆ ಹೋಗ್ತಿರ್ತವೆ. ನಿನ್ನ ಬಿಟ್ಕೊಡಲ್ಲ ನೀನು ಅಂದ್ರೆ ಒಂದು ಆಸೆದೇ. ಅವತ್ತೇನೋ ಒಟ್ಟೊಂದು ಕೆಟ್ಟಗಳಿಗೆ ಅಂತಕ್ಕೆ ಹಂಗೆ ಮಾಡಿದ್ರೆ ಏನೋ ಹಂಗೆ ಮಾಡಲ್ಲ ಅಂತ ಮಾಡ್ಕೊಂಡೀನಿ, ಮಾಡಲ್ಲ ಬಿಡು, ಮಾಡಲ್ಲ. ಹಾಗಾಗಿ ಬಂದಾಗ ಎಂಥವ್ರು ಒಂಚೂರು ಇದು ಮಾಡೋಣ ಅಂತ. ಅದು ಅಲ್ಲದೆ ಏನು ನಿನ್ನ ಹತ್ತಲ್ಲಿ ನೆಟ್ಟಿಗೆ ಅಡುಗೆ ಮಾಡೋದೇ ಮಾಡಲ್ಲ. ಎಷ್ಟು ದಿವಸ ಆಗಿದೆ ಏನದನ್ನೊಂದು ಊಟ ಉಂಟು. ಎಲ್ಲರೂ ಬಂದು ಇದು ಮಾಡಲಿ, ನಾವರು ಇನ್ನು ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕು ಹೇಳ? ನೀವು ಹೋಗು. ಪುರಾಣ ಮಾಡ್ತಾ ಕೂತು ಬಿಟ್ಟರೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಸುಮ್ಮನೆ ಇದಾಗ್ತದೆ ಕೆಲಸ ಹೇಳಿದ ಜ್ಞಾನ ಅದೆಯಲ್ಲ, ಪಕ್ಕನೆಲ್ಲ ಕೆಲಸ ಮಾಡಿಟ್ಕ. ನಾನು ಹೇಳಿದ ಜ್ಞಾನ ಅದೇ ಅಲ್ಲ ನಿಮಗೆ. ಬಂದು ಕೂಡಲೇ ಮತ್ತೆ ಅಲ್ಲಿ ಹೋಗು, ಕೂತ್ಕ, ಮಾತಾಡು, ಕತಿಯಾಡು ಅಂತ ಮಾತ್ರ ಹೇಳಬೇಡಮ್ಮ. ಸುಮ್ಮನೆ ನಾನು ಅವ್ರ ಜೊತೆ ನಾಳೆ ಹೋಗ್ತೀನಲ್ಲ, ನಮ್ಗಲ್ಲಿ ಮಾತಾಡೋಕ್ಕೆ ಬೇಕಾದಷ್ಟು ಟೈಮ್ ಇರ್ತದೆ. ಮತ್ತು ಕಡೆಗೆ ಮಾತಾಡ್ತಾ ಏನಾದ್ರು ಜಗಳ ಆದರೆ ಅವ್ರು ನಾನು ಇಲ್ಲೇ ಬಿಟ್ಟು ಹೋಗ್ತಾರೆ. ನಾನು ಅಷ್ಟೇ ಹೋಗೋದಿಲ್ಲ. ನೀನೇ ಹೊಣೆ ಆಗ್ತೀಯ ಅದಕ್ಕೆ. ಹೇಳಿ ನೀ ಈಗಲೇ. ಹೂನೇ ಮರತಿ, ಹೇಳಿದ್ನೇ ಅದನ್ನು ಎಷ್ಟು ಸತಿ ಹೇಳ್ತೀಯ ನೋಡೋಣ. ಹೋಗು, ಮಾಡೋ ಕೆಲಸ ಮಾಡಿ ಹೋಗು. ಅಲ್ಲ ಸರಿತಾ, ಒಂದು ಕೆಲಸ, ಗುಂಡ ಬಂದನೇನ ಕಡೆ ನೀ ಹೋದಕ್ಕೂ ಕೈ ಕಡೆ ನೋಡ್ತಾನೆ. ಹಾಗಾಗಿ ನಾನು 1.5 kg ಮೇಲೆ ತಗೋಬಲ್ಲಿ ಅಂದಿದ್ದೆ. 2 ತಂದಾರೆ ನಿನ್ನಪ್ಪ. ಕಬಾಬಿಗೆ ಒಂದು ಸ್ವಲ್ಪ ಜಾಸ್ತಿನೇ ಕಲಿಸಿಟ್ಟು ಹೇಳ್ತೀನಿ, ನಾನು ತಗೊಂಡು ಹೋಗ್ಬೋದು. ಕತ್ಲಿಗೆ ಕಲಿಸಿ ಪಿಜ್ಜಲ್ಲಿ ಇಟ್ಟರೆ
ಬೆಳಿಗ್ಗೆ ಎದ್ದು ಕರ್ಕೊಂಡು ತಗೊಂಡು ಹೋಗೋಕ್ಕಾಗ್ತದೆ. ಅದು ಮತ್ತೇನು ಗೊಂಡೋಗಿ ಒಬ್ಬನಿಗೆ ತಗೊಂಡು ಹೋಗೋಕ್ಕಾಗಲ್ಲ, ಎಲ್ಲರಿಗೂ ಎರಡು ಪೀಸ್ ತಗೊಂಡು ಹೋಗೋದು. ಸುಮಾರು ಇದು ಮಾಡು. ಇಲ್ಲಮ್ಮ, ಇಲ್ಲಿಂದ ಎಂಥ ಕಬಾಬ್ ಎಲ್ಲ ತೊಗೊಂಡು ಹೋಗೋದೆ. ಅಲ್ಲೇನು 1 kg ಚಿಕನ್ ತಂದರೆ ಅದನ್ನು ಮಾಡೋಕ್ಕಾಗಲ್ಲ. ಸುಮ್ಮನಿರು, ನಾನು ತೊಗ್ಗಿಕೊಂಡು ಹೋಗಲ್ಲ. ಇಲ್ಲಿ ಬೇಕಾದ್ರೆ ಜಾಸ್ತಿ ಕಲಸಿಟ್ಟಿರ್ತೀನಿ. ಅಪ್ಪಾಜಿ ನೀನು ಎಂಥ ಹಿಂಗೆ ಸಾರು ಪಲ್ಯ ಮಾಡೋಕ್ಕಾಗದೆ ಇದ್ದೀನೋ 2 ಕರ್ಕೊಂಡು ಊಟ ಮಾಡಿ. ಬಿರಿಯಾನಿಗೆ ಎಷ್ಟು ತೆಗ್ದಿಡೋದಮ್ಮ? ಎಷ್ಟು ಲೋಟ ಅಕ್ಕಿದು ಮಾಡ್ತೀಯಾ? ಒಂದು 3 ಲೋಟ ಅಕ್ಕಿದು ಬೇಡಮ್ಮ ಸರಿತಾ? ಅಯ್ಯೋ ಅಮ್ಮ, ಎಂತಕ್ಕೆ 3 ಮತ್ತೊಂದು ಅಂದಂಗೆ 3 ಮತ್ತೊಂದೇ ಜನ ಇರೋದು. 3 ಲೋಟ ಅಂದರೆ 3/4 kg ಆಯ್ತು. 3/4 kg ಬಿರಿಯಾನಿ ಯಾರು ತಿಂತಾರಮ್ಮ? 2 ಲೋಟನೇ ಹೆಚ್ಚಾಗ್ತದೇನೋ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. 2 ಲೋಟ ಸಾಕು. ನಾನು ನಿನ್ನ ಹತ್ರ ಕೇಳಿದ್ದೆ ತಪ್ಪಾತು. ಓದುವಾಗ ಮಾಡೆ. ನಿನ್ನ ಗಂಡಗೆ ಅದು ಅಂದ್ರೆ ಕಾಯಸ್ ಅಂತ ಹೇಳ್ತಿದ್ದೆ. ಆವಾಗ ಗನಗಂಚು ತಿನ್ಕೊಂಡ್ಲೆ. ಎಷ್ಟು ಗನಕ್ಕೆ ಬೇಕಾದ್ರೆ ತಿನ್ಬೋದು, ಸಾಕತ್ತದ 2 ಲೋಟ ಅಕ್ಕಿದಾತ. ನೀನು ಎಷ್ಟು ತಿಂತೀಯ, ಅಪ್ಪಾಜಿ ಎಷ್ಟು ತಿಂತಾರಂತ ನಂಗೆ ಗೊತ್ತಿಲ್ಲ. ನಾನು ಏನು ಹೆಚ್ಚು ತಿನ್ನಲ್ಲ. ಅವರೊಬ್ಬರು ಎಷ್ಟು ತಿಂತಾರಮ್ಮ? ಸುಮ್ಮನೆ ನಂಗೆ ಗೊತ್ತಾಗ್ತದೆ, ನಾನು ಮಾಡ್ತೀನಿ. ನಿಂಗೆ ಕಡಿಮೆ ಆಗದೆ ಇದ್ರೂ ಸೈಯಲ್ಲ. ಮರತಿ ಎಂಥದಾರ ಮಾಡಿ ನೀ ಎಲ್ಲಿ ಹೇಳ್ದಾರ ಮಾತು ಕೇಳ್ಸಿರಿ ಬೇಕಾತಲ್ಲ. ನಿನ್ನ ಅಪ್ಪ ಒಬ್ರು ಎಟ್ಲಾಗ ಹೋದ್ರೆ ನಮ್ಮ ಮರತಿ ಹೋಗಿ ಏನು ಸ್ವಲ್ಪ ಗೊತ್ತಾತ? ಮತ್ತೆ ಎಟ್ಲಾಗ ಕಳಿಸಿಯಮ್ಮ ಅಪ್ಪಾಜಿನ? ಡ್ರಿಂಕ್ಸ್ ಏನಾರು ಥರ ಕಳಿಸಿಯಾ? ಅವೆಲ್ಲ ಸಿಸ್ಟಮ್ ಮನೆ ಒಳಗೆ ಇಟ್ಕೊಬೇಡ ಅಮ್ಮ, ಹೇಳಿನಿ ಮತ್ತೆ. ಇಲ್ಲಪ್ಪ, ಏನು ಹುಚ್ಚನ್ ಸರಿತಾ? ನಾ ಎಂತ ಕದಂತಾರ ಕೇಳ ಹೇಳಿದ್ರು ನಿನ್ನ ಅಪ್ಪಾಜಿ ತಂದೆ ಬಿಟ್ಟಾರ. ಹೌಸ್ಮೆಂಟ್ಸು ಕೊತ್ತಂಬರಿ ಸೊಪ್ಪು ತಗೊಂಡೆ ಬರಬೇಡಿ ಅಂತ ಅಷ್ಟು ರೀತಿ ಹೇಳಿ ಕಳ್ಸೀನಿ, ಬಿಟ್ಟು ಬಂದಾರೆ. ಈಗ ಹೆಂಗೆ ಒಂದು ಅಡುಗೆ ಮಾಡೋದು ಹೆಂಗೆ? ಹಾಗಾಗಿ ತಗಬಲ್ಲಿ ಅಂದರೆ ಅಲ್ಲಿ ಯಾವುದೋ ಹುಡುಗ ಹೋತ ನನ್ನ ಪ್ಯಾಟಿಗೆ, ಅವನ ಹತ್ರ ಹೇಳ್ತೀನಿ, ಬಂದಕ್ಕೆ ಅದು ತಗೊಬರ್ತೀನಿ ಅಂತ ಹೇಳಿ ಹೋಗ್ಯಾರ. ಇಷ್ಟೊತ್ತಾದ್ರೆ ಬರಲ್ಲ. ಏನು ಹುಡುಗ ಮನೆ ಕಡೆ ಬರಲ್ಲ ಅಂತದ ಇನ್ನು. ಇವರೇ ಒಂದು ಗಳಿಕೆ ಹೋಗಿ ಬಂದಿದ್ರು ಬರ್ಬೋದಿತ್ತ? ಹೌದಾ? ಹಾಂ, ಅದೇ ನೋಡಿದೆ. ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಇಲ್ಲದೆ ಏನು ಅಡುಗೆ ಮಾಡೋಕೆ ಆತಿರ್ಲನೇ ಅಮ್ಮ. ಅದಕ್ಕಾಗಿ ಈಗ ಅಪ್ಪಾಜಿನ ಕಳಿಸ್ಬೇಕಿತ್ತ ನೀನು? ಅದೇ ಗೊತ್ತು ಅಜ್ಜ ಎಂತ ಬೇಕು ಬಂದಿತ್ತ? ನಾ ಹೇಳಿದೆ ಸರಿತ ನಿಂಗೆ. ಅಲ್ಲಿ ಬಿಟ್ಟು ಎಂತ ಕಿಚ್ಚಿಗೆ ಬರಬೇಕಿತ್ತ ನೋಡೋಣ ಹೇಳ. ಅದು ಏನು ಇದು ಉರಿತದೆ ಅನ್ನಂಗಿಲ್ಲ ಮರತಿ. ಮರ್ತೆ ಅಂತ ಅಲ್ಲಂಚೂರು ಇದು ಮಾಡೋಂಗಿಲ್ಲ. ಅದಕ್ಕೆ ನಾನು ಅವಾಗ ಕುಕ್ಕರ್ ಒಳಗೆ ಹಾಕಿ ಮುಚ್ಚಳ ಹಾಕಿಟ್ಟೇನೆ. ಸೊ ಮಾಡೋದು ಹಾಗೆ ಭಾಳ ಇದು ಮಾಡ್ತಾನೆ. ನಿನ್ನ ಅಪ್ಪಾಜಿಗೆ ಗೊತ್ತಾದರೆ ಮತ್ತೇನಿಲ್ಲ. ರೇಟ್ ಅಂದರೆ ಗಗನಕ್ಕೆ ಮುಟ್ಟದೆ ಅಂತ ಈಗ. ಅಥೋ ಎಂಥದ್ದು ದಂಡ ಆತು. ಹೌದಾ, ತಿನ್ಬೇಡ ಉಣ್ಬೇಡ. ಅಯ್ಯೋ ಅಮ್ಮ, ಅದು ಯಾಕೆ ಹಂಗೆ ಮಾಡ್ತೀವಿ? ಇನ್ನೂ ಈಚೆಗೆ ಗೊತ್ತಿತ್ತು ಅಷ್ಟೇ. ಅದು ಪಾತ್ರೆಗೆ ಬಾಯೇ ಹಾಕಿದೆ ಗೊತ್ತಾ? ತಿನ್ಬೇಡ ಉಣ್ಬೇಡ ಅಂತ ಎಂತ ಕೇಳ್ತೀಯ? ಬೆಕ್ಕು ತಿಂದಿರ್ತದಲ್ಲ, ಅದ್ರದ್ದು ಏನು ಜೀವಲ್ಲನೇ? ಏನಾಗಲ್ಲ ಬಿಡ. ಅಕಸ್ಮಾತ್ 1-2 ಪೀಸ್ ತಿನ್ಕೊಂಡು ಹೋದ್ರು ಹೋಗಲಿ. ನೀವು ಹೊಟ್ಟೆ ಹುರ್ಕೊಂಡು ನೋಡಿದ್ರೆ ಏನೆಲ್ಲ ಇಳಿನೇ ಹೋತು ಅನ್ಬೇಕು. ಎಂತ ಅಂತೀನಿ ನಮ್ಮಂದು ಏನಾರು ಒಂದು ಹೇಳ್ತಾನೆ ಇರ್ಬೇಕಲ್ಲ. ಅದ ನಿನ್ನ ಅಪ್ಪ ಬಂದ್ರನೆ ತಂದ್ರಂತ? ತಂದೆ ಮರತಿ, ಅದಕ್ಕಂತಾನೆ ಹೋಗಿನೇ ತರದೆ ಬತ್ತೀನಾ? ಸರಿ ಹೇಳಿ, ಇವು ಇಷ್ಟು ಸಾಕನ್ನು ನೋಡ. ಸಾಕಪ್ಪ, ಬೇಕಾದಷ್ಟು ಆಯ್ತು. ಅಮ್ಮ ಹೇಳ್ತು ಅಂತ ನೀವು ಇಲ್ಲಿಂದ ಅದಕ್ಕಾಗಿ ಹೋಗಿರಲ್ಲ ಅಪ್ಪಾಜಿ. ಅದು ಇಲ್ಲದೆ ಇದ್ರೂ ನಡೀತಿತ್ತು. ಹಂಗಂತ ನೀನು ಹೇಳ್ತೀಯ? ನಿನ್ನ ಅಮ್ಮ ಕೇಳ್ಬೇಕಲ್ಲ. ಆಗಲಿ ಈಗ ಅಪ್ಪ ಮಗಳು ಮಾತಾಡ್ತಾ ಯಾದನ್ನ ತೆಗೆದು ಯಾದಕ್ಕೆ ಹಾಕಿಕಿರಿ. ಸರಿ ತಂಚೂರು ಕೈ ಚುರುಕು ಮಾಡ. ಹೌದೆ ಸರಿತ, ನಿನ್ನ ಗಂಡು ಬರೋ ಹೊತ್ತಾತು. ಬಂದ್ರ ನೋಡಿ. ಬಂದ ಕೂಡಲೇ ಒಂದು ಕೆಲಸ ಮಾಡಿ, ತಾಟಿಕೆಲ್ಲ ಒಂಚೂರು ಕರ್ಕೊ ಬನ್ನಿ. ಇಡೀ ಊರಲ್ಲೆಲ್ಲ ಹೇಳ್ತಾರಲ್ಲ ಅವಳಿಗೆ ಬರೋಲ್ಲ ಹಂಗೆ ಹಿಂಗೆ ಅಂಥೇಳಿ. ನೋಡಲಿ ಎಲ್ಲರೂ ಒಂದ್ಸತಿ ಗನ ಮಾಡಿ. ಕಡಿಕೆ ಹಾಗೆ ಹೊಡ್ಸಿದ್ರೆ ನೋಡಿ ಕರಿಯಕ್ಕೆ ಬರಲಲ್ಲ, ಇದೇ ಹೋತು ಅಂಥೇಳಿ.